ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೆಗ್ನೆಂಟ್ ಅವಳು ಆಸೆ ಪಟ್ಟಿದ್ದಾಳೆ. ನಾವೆಲ್ಲ ಸೇರಿ ಖುಷಿಯಿಂದ ಮಾಡಿಕೊಟ್ರೆ ಅದರಲ್ಲಿ ತಪ್ಪೇನಿದೆ? ಮನೆಯಲ್ಲೂ ಒಂದು ಶುಭ ಕಾರ್ಯ ಆದಾಗತ್ತೆ. ಅವಳು ಪ್ರೆಗ್ನೆಂಟ್ ಅನ್ನೋ ಅನುಕಂಪ ನಿಮಗಿರ್ಬೋದು, ನನಗಿಲ್ಲ. ಅವಳಿಗೆ ಮನೆ ಘನತೆ ಗೌರವದ ಬಗ್ಗೆ 3 ಕಾಸು ಬೆಲೆ ಇಲ್ಲ. ಎಲ್ಲಿ ದುಡ್ಡು ಸಿಗುತ್ತೆ, ಎಲ್ಲಿ ಲಾಭ ಸಿಗುತ್ತೆ ಅದನ್ನ ಮಾತ್ರ ನೋಡ್ತಾಳೆ. ಏ ಅಭಿ, ಯಾಕೋ ಒಂದು ಹೆಣ್ಮಗು ಬಗ್ಗೆ ಹೀಗೆ ಮಾತಾಡ್ತೀಯ? ಅವಳು ದೋಚವಳೆ ಆಗಿದ್ರೆ ದುಡ್ಡು ಕೇಳ್ತಿದ್ಲು, ಅದ್ರ ಬದಲು ಸೀಮಂತ ಇಲ್ಲಿ ಮಾಡ್ಕೊಡಿ ಅಂತ ಆಸೆ ಪಡ್ತಿದ್ಲಾ? ಶುಭ ಕಾರ್ಯಕ್ಕೆ ಯಾರಾದರೂ ಅಡ್ಡಿ ಬರ್ತಾರೇನ? ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಚಿಕ್ಕಪ್ಪ. ಒಂದೆಲ್ಲ ಒಂದಿನ ಎಲ್ಲ ದೋಚವಳೆ. ನೀನು ಹೀಗೆ ಟ್ರಿಗರ್ ಮಾಡ್ತಿದ್ರೆ ಅವಳು ತಿರುಗಿ ಬೀಳ್ತಾಳೆ. ಎಲ್ಲರೂ ಪ್ರೀತಿಯಿಂದ ಇದ್ರೆ ಅವಳು ತಿರುಗಿ ಬೀಳಲ್ಲ, ಪಾಲು ಕೇಳಲ್ಲ ಅಲ್ವಾ? ಸದ್ಯಕ್ಕೆ ನಮ್ಗೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಅವಳೊಂದು ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು. ಆಮೇಲೆ ಅವಳೇನಾದರೂ ಎಲ್ಲದರಲ್ಲೂ ನನಗೆ ಪಾಲು ಬೇಕು ಅಂತ ಕೇಳಿದ್ರೆ ನೀನು ಬೇಜಾರಾಗಬಾರ್ದು ಅಷ್ಟೇ. ಈಗ ಅವರನ್ನು ನಮ್ಮವರು ಅಂತ ಈ ಕುಟುಂಬಕ್ಕೆ ಸೇರಿಸ್ಕೊಂಡಾಗಿದೆ. ನೀನು ಕೆಣಕದಷ್ಟು ಅವ್ರು ನಿನ್ನ ವಿರುದ್ಧ ಬೀಳಲ್ವಾ? ನೀನು ಅವ್ರ ವಿರುದ್ಧ ಬೀಳೋದು, ಅವರು ನಿನ್ನ ವಿರುದ್ಧ ಬೀಳೋದು, ಹೀಗೆ ನಡೀತಾ ಇದ್ರೆ ಮನೇಲಿ ನೆಮ್ಮದಿ ಇರುತ್ತಾ? ಮುಂದೆ ನಿನಗೆ ಸಮಸ್ಯೆ ಆಗಲ್ವಾ? ಮಾವ, ಚಿಕ್ಕ ಮಾವ, ನಾನೊಂದು ಮಾತು ಹೇಳ. ಅವಳು ಆಸೆ ಪಟ್ಟಿದ್ದಾಳೆ ಅಂದರೆ ನಾವು ಅದನ್ನು ಈಡೇರಿಸೋಣ. ಹೊಟ್ಟೆಲಿ ಮಗು ಇಟ್ಕೊಂಡು ಅನುಭವಿಸೋ ಆತಂಕ ಏನು ಅಂತ ನನಗೆ ಗೊತ್ತು. ಈಗ ನಾವು ಬೇಡ ಅಂದರೆ ಅವಳಿಗೆ ಬೇಜಾರಾಗ್ಬೋದು. ಅದರಿಂದ ಮತ್ತೇನೇನಾದರೂ ಆಗ್ಬಿಡ್ಬೋದು. ಸಮಾಧಾನ ಮಾಡ್ಕೊ. ನನಗೆ ಸಂಧ್ಯಾ ಇಲ್ಲಿ ಸೀಮಂತ ಮಾಡಿಕೊಂಡ್ರೆ ನನ್ನ ಹೊಟ್ಟೆಲೂ ಒಂದು ಮಗು ಬರ್ಬೋದು ಅನ್ನೋ ಆಸೆ ರೀ. ಏನು ಹೇಳ್ತಿದ್ಯಾ ಪೂರ್ಣಿ? ಹೌದು ರೀ, ಮನೇಲಿ ಇಂಥ ಶುಭ ಕಾರ್ಯ ನಡೆದಾಗ ಮನಸ್ಸು ಪಾಸಿಟಿವ್ ಆಗಿ ಯೋಚಿಸುತ್ತಲ್ವಾ? ನೀನು ಟೆನ್ಷನ್ ಮಾಡ್ಕೋಬೇಡ. ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸಂಧ್ಯನ್ ಸೀಮಂತ ಇಲ್ಲಿ ಮಾಡೋದಕ್ಕೆ ನಂದು ಅಭ್ಯಂತರ ಇಲ್ಲ. ಅದಕ್ಕೆ ಐ ಆಮ್ ಸಾರಿ. ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸೀಮಂತ ಮಾಡೋದ್ರಿಂದ ನಿಮಗೆ ಸಮಾಧಾನ ಆಗುತ್ತೆ, ಬರೋ ಖುಷಿ ಆಗುತ್ತೆ ಅಂದರೆ ನಂದೇನು ತಕರಾರಿಲ್ಲ. ನೀವು ಇಷ್ಟೊಂದು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ಅಂತ ಗೊತ್ತಿದ್ರೆ ನಾನು ಒಂದು ಮಾತು ಮಾತಾಡ್ತಿರ್ಲಿಲ್ಲ. ಅಂದರೆ ಅವೇ ಈ ಸೀಮಂತಕ್ಕೆ ಹೌದು, ನಾನು ಒಪ್ಪಿಗೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.